ನಮಸ್ಕಾರ ವೀಕ್ಷಕರೇ. SIR ತೂಗುಕತ್ತಿ ನಮ್ಮ ತಲೆಯಿಂದ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಅನಿಸುತ್ತೆ. ಇದು ಜನಶಕ್ತಿ ಮೀಡಿಯಾ. ನಾನು ವಿಮಲಾ KS. 80 ಲಕ್ಷ ಮತದಾರರ ವಿವರ ಎಲ್ಲಿ? ಬಿಗ್ ಕ್ವಶನ್ ಮಾರ್ಕ್. ಇವತ್ತಿನ ಪತ್ರಿಕೆಯ ಶಿರೋನಾಮೆಯಲ್ಲಿ ಪ್ರಕಟವಾದಂತಹ ಸುದ್ದಿ ಇದು. ಹಾಗಾದರೆ 80 ಲಕ್ಷ ಜನ ಎಲ್ಲಿಗೆ ಹೋದ್ರು? ಯಾಕೆ ಹೀಗಾಗ್ತಾ ಇದೆ? ಮುಂದಿನ ದಿವಸಗಳಲ್ಲಿ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶಗಳನ್ನು ಹಿಂದಿಕ್ಕಿ ನಾಗಾಲೋಟದಲ್ಲಿ ನೆಗೆಟಿವ್ ಟ್ರೆಂಡಲ್ಲಿ ಕರ್ನಾಟಕ ಹೋಗ್ತದಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಾನು ಬಂದೆ. ಈ ಪ್ರಶ್ನೆ ಬಹುಶಃ ಈ ರಾಜ್ಯದ ಪ್ರತಿಯೊಬ್ಬ ಅರ್ಹ ಚುನಾವಣಾ ಆಯೋಗದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಆ ಮತದಾರರು ಎಲ್ರಿಗೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಬೇಕು ಇದು. ಯಾಕೆ ಅಂತಂದರೆ ಇನ್ನೂ ಸಂಪೂರ್ಣವಾದಂತಹ ಎನ್ಯುಮರೇಷನ್ ಫಾರಮ್ಮಿನ ಡಿಸ್ಟ್ರಿಬ್ಯೂಷನ್ನು ಅಥವಾ ವಾಪಸ್ ತಗೊಂಡಿರುವುದನ್ನು ದಾಖಲೀಕರಣ ಮಾಡೋದು ಇದಿನ್ನೂ ಪ್ರೋಸೆಸ್ ನಡೀತಾನೆ ಇದೆ. ಮತ್ತು ಕೆಲಸದ ಒತ್ತಡ ಮತ್ತು ಅಲ್ಲಿ ಆಗಿರುವಂತಹ ಗೊಂದಲಗಳ ಕಾರಣಕ್ಕಾಗಿ ಜುಲೈ 30ಕ್ಕೆ ಮುಗಿಬೇಕಾಗಿದ್ದು ಆಗಸ್ಟ್ 8ರವರೆಗೆ ವಿಸ್ತರಣೆ ಆಗಿದೆ ಎನ್ಯುಮರೇಷನ್ ಫಾರಮ್ ಅನ್ನ ತುಂಬಿಸಿ ಕೊಡ್ಲಿಕ್ಕೆ ಅಂತ ಅನ್ನೋದು. ಅಲ್ಲ, ಈಗ್ಲೂ ಕರ್ನಾಟಕದಲ್ಲಿ ತಕ್ಷಣದಲ್ಲಿ ವಿಧಾನಸಭೆಗೋ ಅಥವಾ ದೇಶದ ಲೋಕಸಭೆಗೋ ಚುನಾವಣೆ ಇಲ್ಲ. ಹಾಗಾಗಿ ಆಗಸ್ಟ್ 8ಕ್ಕಲ್ಲ, 6 ತಿಂಗಳ ವಿಸ್ತರಣೆ ಮಾಡಿ ಸರಿಯಾದ ರೀತಿಯಲ್ಲಿ ಶುದ್ಧೀಕರಣವನ್ನೇ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಚುನಾವಣಾ ಆಯೋಗದ ಮೂಲಕ ಇಂಥದ್ದೊಂದು ಕೆಲಸವನ್ನ ಮಾಡಿಸಿಕೊಳ್ತಾ ಇರುವಂತಹ ಕೇಂದ್ರದ NDA BJP ನೇತೃತ್ವದ ಮೋದಿಯ ಆಡಳಿತ ಇದೆಯಲ್ಲ, ಅದರ ಅಸಲಿಗೆ ಆಲೋಚನೆ ಬೇರೆ ಏನೋ ಇದೆ. ಹಾಗಾಗಿ ಈ ಥರದ ಧಾವಂತ, ಈ ಥರದ ಒತ್ತಡ, ಈ ಥರದ ಆತಂಕ, ದುಗುಡ ದುಮ್ಮಾನಗಳಿಗೆ ಇಡೀ ದೇಶದ ಜನರನ್ನ ತಳ್ಳಿಬಿಟ್ಟು ತಾವು ಐಷಾರಾಮವಾಗಿ ಆರಾಮವಾಗಿ ಇದ್ದಾರೆ. ಹಾಗಂತ ಪೂರಾ ಆರಾಮವಾಗಿರೋದಕ್ಕೆ ಕಾಕ್ರೋಚ್ಗಳು ಬಿಡಲಿಲ್ಲ. ಮಧ್ಯರಾತ್ರಿಯಲ್ಲಿ ಎದ್ದು ಸೆಲ್ಫಿ ವಿಡಿಯೋ ಮಾಡಬೇಕಾದಂತಹ ಸ್ಥಿತಿನೂ ಬಂದು ಹೋಗಿರೋದನ್ನು ಈ ದೇಶ ನೋಡಿದೆ. ಅದೇನೇ ಇರಲಿ, ಆದರೆ ಈಗ ನಾವು ಕರ್ನಾಟಕದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿನ ಈ ಕ್ಷಣದ ಅಂದರೆ ನಿನ್ನೆ ಮೊನ್ನೆ ವರೆಗೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರ ಕಾರ್ಯಾಲಯದಿಂದ ಬಂದಂತಹ ಮಾಹಿತಿಗಳನ್ನು ನಾವು ನೋಡೋಣ. ಈ 80 ಲಕ್ಷ ಮತದಾರರ ವಿವರ ಎಲ್ಲಿ ಅಂತ ಕೇಳುವಾಗ ಅದರಲ್ಲಿ ಪತ್ತೆಯಾಗಿಲ್ಲದೆ ಇದ್ದವರು, ಶಾಶ್ವತವಾಗಿ ಸ್ಥಳಾಂತರಗೊಂಡವರು, ಮೃತರು ಮತ್ತು 2 ಕಡೆ 3 ಕಡೆ ಡೂಪ್ಲಿಕೇಟ್ ಅಂತ ಏನು ಹೇಳ್ತೀವಿ ಆ ಥರದಲ್ಲಿ ಇದ್ದಂಥವರು ಮತ್ತು ಇತರೆ. ಈ ಇತರೆ ಅಂತನ್ನೋದು ಬಹುಶಃ ಪಿನ್ ಪಾಯಿಂಟ್ ಮಾಡಿ ಇಟ್ಕೋಬೇಕಾದಂತಹ ಒಂದು ವಿಷಯ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಸೊ ಹೀಗೆ ಪತ್ತೆಯಾಗಿಲ್ಲ, ಸ್ಥಳಾಂತರ, ಡೂಪ್ಲಿಕೇಟು, ಮೃತ, ಇತರೆ ಅಂತ ಹೇಳುವಂತಹ ASDDO ಅಂತ ಕರಿಬಹುದು ಏನೋ ಅದರ ಅಡಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ ನೋಡೋದಕ್ಕೆ ಹೋದ್ರೆ ನಮಗೆ ತಾಜಾ ಬೆಂಗಳೂರಲ್ಲೇನೆ ಸಿಕ್ಕಿರುವಂತಹ ಮಾಹಿತಿ ಇನ್ನೊಂದಿಷ್ಟು ಸಾಕ್ಷಿ ಆಧಾರಗಳನ್ನು ಕಲೆಕ್ಟ್ ಮಾಡ್ತಾ ಇದೆ ಜನಶಕ್ತಿ ಮೀಡಿಯಾ. ಗೊತ್ತಾಗಿರೋದೇನಂತಂದ್ರೆ ಕೆಲಸದ ಒತ್ತಡವೋ ಅಥವಾ ಕೆಲಸದ ಬಗ್ಗೆ ನಿರ್ಲಕ್ಷ್ಯವೋ ಗೊತ್ತಿಲ್ಲ, ಕೆಲವು ಭಾಗಗಳಲ್ಲಿ BLOಗಳು ಅಥವಾ BLA 2ಗಳೇನಿದ್ದಾರೆ ಅವರು ಏರಿಯಾಕ್ಕೆ ಭೇಟಿ ಕೊಡ್ತಾ ಇಲ್ಲ ಮತ್ತು ಸುಮ್ಮನೆ ಶಿಫ್ಟೆಡ್ ಅಂತ ಬರ್ಕೋತಾ ಇದ್ದಾರೆ. ಇದೊಂದು ಆತಂಕಕಾರಿ ಮತ್ತು ಅಪಾಯಕಾರಿ ವಿಷಯ. ಸೊ ಈ ಹಿನ್ನೆಲೆಯಲ್ಲಿ ನಾವು ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರುವಂತಹ ಮಾಹಿತಿಗಳನ್ನು ಇಲ್ಲಿ ಅಂಕಿ ಸಂಖ್ಯೆಗಳನ್ನು ನೋಡೋಣ. ಸೊ ಈ ASDDO ಅಂತ ಏನಿದೆ ಅದರ ಅಡಿಯಲ್ಲಿ ಈಗಾಗಲೇ ಆಗಿರುವಂತಹ ಏನು ಹಂಚಿಕೆಯನ್ನ ಮಾಡಿ ವಾಪಸ್ ತಗೊಂಡಿದಾರಲ್ಲ ಅದರಲ್ಲಿ 8.48% ಅಂದರೆ 47,02,92 47.02 ಅಷ್ಟು ಜನ ASDD ಅಡಿಯಲ್ಲಿ ಬರ್ತಾರಂತೆ. ಆ ASDD ಅಂತಲ್ಲಿ ಪತ್ತೆ ಇಲ್ಲ ಅಂತ ಬರ್ಕೊಂಡಂಥವ್ರು
6,15,377 ಜನ ಅಂತೆ. ಇದು ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಪತ್ರಿಕಾ ಹೇಳಿಕೆಯ ಪ್ರಕಾರ ಇರೋಂಥದ್ದು. ಅಂದ್ರೆ 1.11% ಅಂತ ಹೇಳ್ತಾರೆ ಅದನ್ನ. ಇನ್ನು ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಅಂತ ಬರ್ಕೊಂಡಿದ್ದು, ಈಗ ನಾನು ಹೇಳಿದ್ನಲ್ಲ ಶಿಫ್ಟೆಡ್ ಅಂತ ಬರ್ಕೋತಿದ್ದಾರೆ ಅಂತ, ಆ ಥರದವರು 27,67,075 ಜನ ಅಂತೆ. 27 ಲಕ್ಷ ಜನ ಶಾಶ್ವತವಾಗಿ ಸ್ಥಳಾಂತರ ಆಗಿದ್ದಾರೆ ಅಂತನ್ನುವಂತಹ ಮಾಹಿತಿ ಇದೆ ಅಂತಂದ್ರೆ ಇದನ್ನ ಖಂಡಿತವಾಗ್ಲೂ ಕೂಡ ಎಲೆಕ್ಷನ್ ಕಮಿಷನ್ ಸೀರಿಯಸ್ ಆಗಿ ಗಮನ ಹರಿಸಲೇಬೇಕಾಗಿರೋ ಅಂಥದ್ದು. ಇನ್ನು ಮೃತರಾದಂಥವರು 10,20,351 ಅಂತೆ. ಲಕ್ಷಗಳ ಸಂಖ್ಯೆಯಲ್ಲಿ ಓಡ್ತಾ ಇದೆ ಈಗ್ಲೇನೆ. ಇನ್ನು ಸಂಪೂರ್ಣವಾಗಿ ಫಾರಮ್ಗಳು ವಾಪಸ್ ಬಂದಿಲ್ಲ, ಆಗ್ಲೇನೆ ಲಕ್ಷಗಳ ಸಂಖ್ಯೆಯಲ್ಲಿ ಓಡ್ತಾ ಇದೆ. ದೆನ್ ಡುಪ್ಲಿಕೇಟು ಒಂದಕ್ಕಿಂತ ಹೆಚ್ಚು ಕಡೆ ಅವ್ರ ಹೆಸರಿರ ಅಂಥವರಿದ್ದು 2,86,312 ಅಂತೆ. ಇನ್ನು ಅದರ್ಸ್ 12,977. ಇದು ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಅಂಕಿ ಸಂಖ್ಯೆ. ನಮ್ಮ ಬೆಂಗಳೂರಿನ ಬೊಮ್ಮನಹಳ್ಳಿಯ ಬಗ್ಗೆ ಇವತ್ತು ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವಿವರವನ್ನ ಕೊಟ್ಟಿದ್ದಾರೆ. ಆ ವಿವರದ ಪ್ರಕಾರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಲವು ಮತಗಟ್ಟೆಗಳಲ್ಲಿ ಇರುವ ಮತದಾರರ ಪೈಕಿ 50%ಕ್ಕಿಂತಲೂ ಹೆಚ್ಚು ಮತದಾರರು ಈ ASDDO ಅಡಿಯಲ್ಲಿ ಬಂದಿದ್ದಾರೆ. ಒಂದು ಮತಗಟ್ಟೆನಲ್ಲಿ 1,589 ಮತದಾರರು ಇದ್ರೆ ಅದರಲ್ಲಿ 872 ಜನ ASDDO ಅಂತೆ. ಕ್ಯಾನ್ ವಿ ಬಿಲೀವ್ ಇಟ್? ನಂಬಕ್ ಸಾಧ್ಯವಾ ಇದು? ಎಲ್ಲೋ ಏನೋ ಅನುಮಾನಾಸ್ಪದವಾದಂತಹ ಘಟನೆಗಳು ನಡೀತಾ ಇರಬಹುದು ಅಂತ ನಮಗನ್ನಿಸ್ತಾ ಇದೆ. ಇದೇ ಅನುಮಾನ ಜನಕ್ಕೂ ಬಂದ್ರೆ ಮತ್ತೆ ನಾಳೆ ಇದರ ಪರಿಣಾಮವನ್ನ ಜನ ಎದುರಿಸಬೇಕಾದಂತಹ ಸ್ಥಿತಿ ಬಂದ್ರೆ ಆಗ ಯಾರು ಇದಕ್ಕೆ ಉತ್ತರದಾಯಿತ್ವ? ಎಲೆಕ್ಷನ್ ಕಮಿಷನ್ ಉತ್ತರದಾಯಿತ್ವ ಹೊಂದುತ್ತಾ? ಅಥವಾ ಬಿಹಾರದಲ್ಲಿ ಈಗಾಗಲೇ ಆದ ಹಾಗೆ ಯಾರು ಪಟ್ಟಿಯಲ್ಲಿಲ್ವೋ ಅವ್ರ ಹೆಸರನ್ನೆಲ್ಲ ನೀವು ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಕಳಿಸಿಕೊಡಿ, ಅವ್ರು ನೋಡ್ತಾರೆ. ಅಂದ್ರೆ ಪೌರತ್ವದ ದಾಖಲೆಯನ್ನ ಪರಿಶೀಲಿಸ್ತಾ ನೀವೆಲ್ಲ ನಾಗರಿಕರಲ್ಲ ಅಂತ ಬಂಧನ ಕೇಂದ್ರಗಳಿಗೆ ಕಳಿಸುವಂತಹ ತಯಾರಿ ನಡೆದಿದ್ಯಾ? ಅಥವಾ ಈ ದೇಶದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಮಣ್ಣಾದಂತಹ ತಲೆತಲಾಂತರದಿಂದ ಇದ್ದಂಥವರನ್ನ ನೀನು ವಿದೇಶಿ ಅಂತ ಹಣೆಪಟ್ಟಿ ಕಟ್ಟಿ ಅವರನ್ನ ಒಂದು ಪ್ರತ್ಯೇಕ ವಿಭಾಗವನ್ನಾಗಿ ಮಾಡುವಂತಹ ಕ್ರಮ ಏನಾದ್ರೂ ಇದೆಯಾ ಅಂತ ಅನ್ನೋದು ಕೂಡ ನಮಗೆ ಇವತ್ತು ಪ್ರಶ್ನೆ ಬರ್ತಾ ಇರೋಂಥದ್ದು. ಇನ್ನು ತುಂಬಾ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲೆಕ್ಷನ್ ಕಮಿಷನ್ನು ಪದೇ ಪದೇ ಪ್ರತಿ ಬುಧವಾರ ರಾಜಕೀಯ ಪಕ್ಷಗಳನ್ನ ಕರೆದು ಸಭೆಗಳನ್ನ ಮಾಡ್ತಾ ಇದ್ದಾರೆ, ರಿಪೋರ್ಟ್ಗಳನ್ನ ಕೊಡ್ತಾ ಇದ್ದಾರೆ, ಅಹವಾಲುಗಳನ್ನ ಕೇಳ್ತಿದ್ದಾರೆ. ಕೇಳಿದ್ದು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ನಮ್ಗೆ. ಬಟ್ ರಾಜಕೀಯ ಪಕ್ಷಗಳು ತಮ್ಮ ಅಹವಾಲನ್ನ ಸಲ್ಲಿಸೋದಂತೂ ಸಲ್ಲಿಸ್ತಾ ಇದ್ದಾರೆ, ದೂರು ಸಲ್ಲಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಆದ್ರೆ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದೇನು? ಅಕಸ್ಮಾತ್ ಪ್ರಾರಂಭದಲ್ಲಿ ಏನ್ ಹೇಳಿದ್ರು, 2002 ಪಟ್ಟಿಯಲ್ಲಿ ನಿಮ್ ಹೆಸರು ಇರಬೇಕು. BLOಗಳು ಮನೆಗೆ ಬರುವಾಗ 2002 ಪಟ್ಟಿಯನ್ನ ತಗೊಂಡು ಬರ್ತಾರೆ. ನಾವು ಈ ಎನಿಮರೇಷನ್ಗಿಂತ ಪೂರ್ವದಲ್ಲಿಯೇ ಮ್ಯಾಚಿಂಗ್ ಅಂಡ್ ಮ್ಯಾಪಿಂಗ್ ಅಂತ ಮಾಡಿ ಅದರಲ್ಲಿ 1,10,00,000 ಜನರಿದ್ದು ನಮ್ಗೆ ಮ್ಯಾಪಿಂಗ್ ಆಗಿಲ್ಲ, ಇದೆಲ್ಲ ಮಾತು ಕೊಟ್ರು. ಅಂದ್ರೆ ಜನರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆತಂಕ, ದುಗುಡ, ದುಮ್ಮಾನವನ್ನ ತುಂಬಿಸಿ ಆಯ್ತು. ಜನ ಪರದಾಡಿದ್ರು 2002 ಲಿಸ್ಟ್ ಸಿಗದೇ ಇರೋ ಕಾರಣ ಹಿಂದಿನ ಸಾರಿ ಇದ್ರ ಬಗ್ಗೆ ಮಾತಾಡುವಾಗ್ಲೂ ನಾನು ಹೇಳಿದ್ದೀನಿ. ಬಹಳಷ್ಟು ಕ್ಷೇತ್ರಗಳಲ್ಲಿ ಸಪ್ಲಿಮೆಂಟ್ರಿ ಏನ್ ಶೀಟ್ಗಳು ಬರ್ತಾ ಇದ್ವು ಎಲೆಕ್ಷನ್ ಲಿಸ್ಟ್ ಅಲ್ಲಿ, ಮತದಾರರ ಪಟ್ಟಿಯಲ್ಲಿ, ಆ ಸಪ್ಲಿಮೆಂಟ್ರಿ ಲಿಸ್ಟ್ಗಳೇನೆ ಸಿಗ್ತಾ ಇರ್ಲಿಲ್ಲ. ಇದರ ಬಗ್ಗೆ ದೊಡ್ಡ ಕೂಗು ಎದ್ದ ತಕ್ಷಣ ಕೆಲವು ಮತಗಟ್ಟೆಗಳು ಬಿಟ್ಟೋಗಿದಾವೆ ಅಂತ 2ನೇ ಬಾರಿ ಉತ್ತರಹಳ್ಳಿ ಮತ್ತು ಯಲಹಂಕ ಕ್ಷೇತ್ರದಲ್ಲಿ 2ನೇ ಬಾರಿ ಬಿಟ್ಟೋಗಿರುವಂತದ್ದನ್ನ ಅಪ್ಲೋಡ್ ಮಾಡಿರೋದು. ಒರಿಜಿನಲ್ ಒಂದು ಮಾಡಿದ್ರು, ಆ ನಂತರ ಇನ್ನೊಂದು ಮಾಡಿದ್ರು, ಮೊನ್ನೆ ಮತ್ತೊಂದು ಮಾಡಿದೀವಿ ಅಂತ ಎಲೆಕ್ಷನ್ ಕಮಿಷನ್ನೇ ಹೇಳಿರೋ ಅಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಅಂದ್ರೆ ಯಾವ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ.
ತಾನು ಕೊಡಬೇಕಾದಂತಹ ಸಂಪೂರ್ಣವಾದ ವಿವರಗಳನ್ನ ಕೊಟ್ಟು BLOಗಳ ಕೈನಲ್ಲಿ 2002ರ ಲಿಸ್ಟನ್ನು ಇಟ್ಟು ತಾಳೆ ಮಾಡಿ ಎನ್ಯುಮರೇಷನ್ ಫಾರಂ ಅನ್ನ ಫಿಲಪ್ ಮಾಡಿಸ್ತೀವಿ ಅಂತ ಹೇಳಿದವರು ಆ ಮಾತಿಗೂ ತಪ್ಪಿದ್ರು. ಸ್ವಲ್ಪ ಮಟ್ಟಿಗೆ ಗ್ರಾಮಾಂತರ ಪ್ರದೇಶದಲ್ಲಿ 2002ರ ಲಿಸ್ಟ್ ಇದೆ, ಆದ್ರೆ ಬೆಂಗಳೂರು ನಗರದಲ್ಲಿ ಬಹುತೇಕ BLOಗಳಿಗೆ 2000ರ ಲಿಸ್ಟ್ ಬಗ್ಗೆನೂ ಏನೂ ಗೊತ್ತಿಲ್ಲ ಮತ್ತು 2000ರ ಲಿಸ್ಟ್ ಅವ್ರ ಕೈನಲ್ಲಿ ಇಲ್ವೂ ಇಲ್ಲ ಅಂತ ಅನ್ನೋಂಥದ್ದು. ಈಗ ನೆನ್ನೆ ಮೊನ್ನೆ ಮಾಡ್ತಾ ಇರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಅಥವಾ ಪೊಲಿಟಿಕಲ್ ಪಾರ್ಟಿಗಳ ಸಭೆಯಲ್ಲಿ ಎಲೆಕ್ಷನ್ ಕಮಿಷನ್ ಹೇಳಿದ್ದೇನು ಅಂತಂದ್ರೆ, ನಿಮ್ಮ ಹೆಸರು 2002ರಲ್ಲಿ ಇಲ್ಲದೆ ಇದ್ರು ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ, ನೀವು ಎನ್ಯುಮರೇಷನ್ ಫಾರಂ ಸೈನ್ ಮಾಡಿ ಕೊಟ್ಬಿಡಿ. ಮತ್ತೆ ಇನ್ನೊಂದೇನ್ ಹೇಳ್ತಾರೆ, 2002ರ ಪಟ್ಟಿಯಲ್ಲಿ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ನೋಟಿಸ್ ಬಂದೇ ಬರ್ತದೆ. ಅರೆ ಇದು ಯಾವ ಸಂಕಟ ಜನರಿದ್ದಲ್ಲ ತಪ್ಪು. ಎಲೆಕ್ಷನ್ ಕಮಿಷನ್ 2002ರ ಪಟ್ಟಿಯನ್ನ ಸಮರ್ಪಕವಾಗಿ ಬಿಡುಗಡೆ ಮಾಡದೇ ಇದ್ರೆ ಅದು ಅವ್ರ ತಪ್ಪು. 2002ರ ಪಟ್ಟಿಯನ್ನ ಇಟ್ಕೊಂಡು 2025ರ ಪಟ್ಟಿಯ ಜೊತೆಗೆ ತಾಳೆ ಮಾಡಿ ಹೆಸರುಗಳಲ್ಲಿ ವ್ಯತ್ಯಾಸ ಇದ್ರೆ ಸರಿಪಡಿಸೋದಕ್ಕೆ ಒಂದು ಆಪ್ ಅನ್ನ ಡೆವಲಪ್ ಮಾಡಿದ್ರೆ ಆಗಿತ್ತು. ಅದನ್ನೂ ಮಾಡ್ಲಿಲ್ಲ. ಸಂಕಟಕ್ಕೆ, ಆತಂಕಕ್ಕೆ, ದುಮ್ಮಾನಗಳಿಗೆ ಜನರನ್ನ ತಳ್ಳಿದ್ದಲ್ದೇನೆ ಈಗ ದಿನಕ್ಕೊಂದು ಅತ್ಯಂತ ಸಾಫ್ಟ್ ಆಗಿ ಮಾತನಾಡ್ತಾ ಹೇಳೋದೇನಂದ್ರೆ, 2002ರ ಪಟ್ಟಿಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಸೈನ್ ಮಾಡ್ಕೊಡಿ, ಆದ್ರೆ ನಿಮ್ಗೆ ನೋಟಿಸ್ ಬಂದೇ ಬರ್ತದೆ. ನಮ್ಗೆ ಗೊತ್ತಿದೆ, ಈಗಾಗಲೇ ಆಗಿರುವಂತಹ ಹಲವು ರಾಜ್ಯಗಳಲ್ಲಿ ನೋಟಿಸ್ ಬಂದವರು, ಅಡ್ಜುಡಿಕೇಶನ್ ಅಲ್ಲಿ ಇದ್ದವರು ಕೋಟಿಗಟ್ಲೆ ಜನ ಹಾಹಾಕಾರ ಎದ್ದೋಗಿದೆ. ಅವರಿಗೆ ರೇಷನ್ ಕೊಡ್ತಾ ಇಲ್ಲ, ಅವರಿಗೆ ಬೇರೆ ರೀತಿ ಸೌಲಭ್ಯಗಳು ಸಿಕ್ಕೋದಿಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ಯಾತಕ್ಕೆ? ನಮ್ಮ ರಾಜ್ಯದ ಚೀಫ್ ಮಿನಿಸ್ಟ್ರೇನೆ ನೀವು ಎಲೆಕ್ಷನ್ ಪಟ್ಟಿಯಲ್ಲಿ ಇರ್ಲಾ ಅಂತಂದ್ರೆ ನಿಮಗೆ ಗ್ಯಾರಂಟಿಗಳು ಸಿಕ್ಕೋದಿಲ್ಲ ಅನ್ನುವ ಮಾತನ್ನ ಆಡ್ತಿದ್ದಾರೆ. ಎಚ್ಚರಿಕೆಯ ಮಾತು ಅಂತಾನೆ ಭಾವಿಸೋಣ. ಆದರೆ ಸರ್ಕಾರದ ನೇತೃತ್ವ ವಹಿಸಿದವರೇ ಜನರನ್ನ ಹೀಗೆ ಭಯಪಡಿಸ್ಬಿಟ್ರೆ ಎಲ್ಲಿಗೋಗ್ಬೇಕು ಜನ? ಹಾಗಾಗಿ ಹಿಂದಿನ ಸೋಕಾಲ್ಡ್ SIR ಅಂತ ಮಾಡಿದಾಗ ಚುನಾವಣಾ ಆಯೋಗದ ಸಿಬ್ಬಂದಿಗಳು ಮಾಡಿರುವಂತಹ ಎಡವಟ್ಟುಗಳಿಗೆ ಮತದಾರರನ್ನ ಹೊಣೆ ಮಾಡುವಂತಹ ಪ್ರಯತ್ನ ಇದೆಯಲ್ಲ, ಇದು ಖಂಡಿತ ಸರಿಯಾದ ವಿಧಾನ ಅಲ್ಲ ಅಂತ ಅನ್ನೋದನ್ನ ಚುನಾವಣಾ ಆಯೋಗ ಈಗಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೇಕು. ಮತ್ತು ಹಾಗೆ ಅರ್ಥ ಮಾಡ್ಕೊಳ್ಳುವಾಗ ಆನ್ಲೈನ್ ಅಲ್ಲಿ 5,93,787 ಸಬ್ಮಿಷನ್ ಆಗಿದಾವೆ ಅಂತ ಚುನಾವಣಾ ಆಯೋಗವೇ ಹೇಳಿದೆ. ಆದ್ರೆ ನಮಗ್ ಗೊತ್ತಿದೆ, ಫಿಸಿಕಲ್ ಪಟ್ಟಿಯಲ್ಲಿ, BBMP ಕೊಟ್ಟಿರೋ ಪಟ್ಟಿಯಲ್ಲಿ ಮತ್ತು ಆನ್ಲೈನ್ ಪಟ್ಟಿಯಲ್ಲಿ ಹೆಸರುಗಳಲ್ಲಿ ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಒಂದು ಹೆಸರಿದ್ರೆ ಇಂಗ್ಲಿಷಲ್ಲಿ ಇನ್ನೊಂದು ಹೆಸರಿದೆ. ಆ್ಯಪ್ ಮೂಲಕ ಪರಿವರ್ತನೆ ಮಾಡಿರುವ ಹೆಸರಾಗಿರೋದಕ್ಕಾಗಿ ಅಕಸ್ಮಾತ್ ಆಗಿ ಯಾರಿದ್ದಾರು ಹೆಸರು ಕ್ಷೀರಸಾಗರ ಅಂತ ಇದ್ರೆ ಮಿಲ್ಕ್ ಓಷನ್ ಅಂತ ಹೆಸರುಗಳು ಬಂದಿದ್ದಾವೆ, ಅಡ್ರೆಸ್ಗಳು ತಪ್ಪಿ ಬಂದಿದ್ದಾವೆ. ಇಷ್ಟೆಲ್ಲ ತಪ್ಪನ್ನ ಮಾಡಿಕೊಂಡು ಆ ನಂತರ ನಮ್ದು ಕರಡು ಪಟ್ಟಿ ಪ್ರಕಟ ಆದ ನಂತರ ನಿಮ್ಮ ಅಹವಾಲುಗಳನ್ನ ಸಲ್ಲಿಸೋದಕ್ಕೆ 11 ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ. ಈಗ 11+1 12 ಅಂತ ಕೂಡ ಹೇಳ್ತಾ ಇದ್ದಾರಲ್ಲ. ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ? ಇದು ಯಾಕೆ ಜನರನ್ನ ಶಿಕ್ಷೆ ಮಾಡ್ತಾ ಇದ್ದೀರಿ? ಈಗಲೂ ಕೂಡ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಈಗಲೂ ಮನಸ್ಸು ಮಾಡಿದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಅನ್ನುವಂತಹ ಇಲ್ಲಾಜಿಕಲ್ ಕ್ರಮವನ್ನ ಮುಂದೊಡ್ತಾ ಇದೆಯಲ್ಲ, ಅದನ್ನ ನಿಲ್ಸೋದಕ್ಕೆ ಸಾಧ್ಯ ಆಗ್ಬೇಕು. ಆಗ ಚುನಾವಣಾ ಆಯೋಗದ ಕೆಲಸವೂ ಕೂಡ ಸುಸೂತ್ರ ಆಗತ್ತೆ, ಜನ ಕೂಡ ನೆನಗುದಿಗೆ ಬೀಳೋದು ಬಿಡ್ತದೆ ಅಂತ ಅನ್ನೋದನ್ನ ಹೇಳೋದು ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ಸಾಧ್ಯವಾದಷ್ಟು ಪತ್ತೆಯಾಗಿಲ್ಲ ಅಥವಾ ಶಿಫ್ಟೆಡ್ ಅಂತ ಹೇಳುವಂತಹ ನೆಲೆಯಲ್ಲಿ ಲಕ್ಷಾಂತರ ಜನ, ಸುಮಾರು 41 ಲಕ್ಷಕ್ಕೂ ಹೆಚ್ಚು ಜನ ಈ ಥರದಲ್ಲಿ ಹೊರಗೆ ಹೋಗ್ಬಿಡುವ ಅಥವಾ 80 ಲಕ್ಷಕ್ಕೂ ಹೆಚ್ಚು ಈಗ್ಲೇನೆ ಇನ್ನು 8-10 ದಿವಸ ಇದೆ ಎನ್ಯುಮರೇಷನ್ ಫಾರಂ ಅನ್ನ ವಾಪಸ್ ಕೊಡ್ಲಿಕ್ಕೆ. ಹಾಗಾಗಿ ಭಯ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿನಲ್ಲಿ BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ಎನ್ಯುಮರೇಷನ್ ಆಫೀಸರ್ಸಿಗೆ ಚುನಾವಣಾ ಆಯೋಗ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟು ಯಾವೊಬ್ಬ ಅರ್ಹ ಮತದಾರರು ತಪ್ಪಿಸಿಕೊಳ್ಳಲಾರದಂತಹ ಕ್ರಮವನ್ನ ತಗೋಬೇಕು. ಶಿಫ್ಟೆಡ್ ಅಂತ ಪಟ್ಟಿಯನ್ನ ಮಾಡಿ ಬಂದ ತಕ್ಷಣ ಜಸ್ಟ್ ಲೈಕ್ ದಟ್ ಅದನ್ನ ಪಕ್ಕಕ್ಕೆ ಇಡುವ ಬದಲು ಅದನ್ನ ಒಂದು ಎಕ್ಸಾಮಿನೇಷನ್ ಮಾಡುವುದಕ್ಕೆ ಎಲೆಕ್ಷನ್ ಕಮಿಷನ್ ಮುಂದಾಗಬೇಕು ಅಂತ ಹೇಳ್ತಾ, ಸಹಿ ಹಾಕಲು ನಿರಾಕರಣೆ ಮಾಡಿದವರು 21,253 ಜನ ಅಂತ ಚುನಾವಣಾ ಆಯೋಗದ ಸಂಖ್ಯೆ ಹೇಳುತ್ತೆ. ಯಾಕೆ ಸಹಿ ಹಾಕಿಲ್ಲ ಅನ್ನೋದನ್ನ ಪತ್ತೆ ಮಾಡಕ್ಕಾಗ್ಬೇಕಲ್ಲ. ಅವರಿಗೆ ಮಾಹಿತಿ ಕೊರತೆನಾ
ಅಥವಾ ಅವ್ರ ಹತ್ರ ಫಾರಂ ಹೋಗ್ಲೇ ಇಲ್ವಾ? ಯಾಕಂದ್ರೆ ಶಿಫ್ಟೆಡ್ ಅಂತ ಬರ್ದಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಮ್ಗೆ ಅನ್ನಿಸ್ತಾ ಇದೆ ಆ 21,000 ಜನರಿಗೆ ಫಾರಮ್ಮೇ ಹೋಗಿಲ್ದೇ ಇರಬಹುದು. ಹಾಗಾಗಿ ಇವುಗಳನ್ನ ಖಚಿತವಾಗಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲೆಕ್ಷನ್ ಕಮಿಷನ್ನು ಮತ್ತೊಮ್ಮೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಮತ್ತೆ ಇನ್ನೊಂದಿದೆ, ಒಂದು ಮತದಾರರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶಿಫ್ಟ್ ಆದ ತಕ್ಷಣ ಫಾರಂ 8 ಕೊಟ್ಟು ತಮ್ಮ ವಿಳಾಸ ಬದಲಾವಣೆಯನ್ನ ಕೊಡಬೇಕು, ನಿಜ. ಆದ್ರೆ ಇದುವರೆಗೂ ತುಂಬಾ ಕಟ್ಟುನಿಟ್ಟಾಗಿ ಇಂಥದ್ದನ್ನ ಪಾಲಿಸ್ತಾ ಇರ್ಲಿಲ್ಲ ಜನ. ಬೆಂಗಳೂರಂತಹ ಮಹಾನಗರದಲ್ಲಿ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಕೆಲಸದ ಕಾರಣಕ್ಕೋ ಅಥವಾ ವಸತಿಯ ಸಂದರ್ಭದಲ್ಲಿ ಕೊಡ್ತಾ ಇರುವ ಬಾಡಿಗೆ ಇದಕ್ಕಿಂತ ಕಡಿಮೆ ಬಾಡಿಗೆಗೆ ಇನ್ನೊಂದ್ ಕಡೆ ಸಿಕ್ಕತ್ತೆ ಅಂತಂದ್ರೆ ಅದೊಂದು 500 ರೂಪಾಯಿ ಉಳಿದ್ರೆ 2 ಹೊತ್ತಿಂದ ಏನಾದ್ರೂ ಮೆಡಿಸನ್ ತಂದ್ಕೊಳಕ್ ಆಗತ್ತೆ ಅಂತ ಬದಲಾವಣೆ ಮಾಡುವಂತಹ ಅನಿವಾರ್ಯತೆಗೆ ಜನ ಬಿದ್ದಿರ್ತಾರೆ. ಸೊ ಇದುವರೆಗೆ ಏನ್ ಮಾಡ್ತಿದ್ರು, ಚುನಾವಣೆ ಬಂದಾಗ ಅಲ್ಲೇ ಹೋಗಿ ಓಟ್ ಹಾಕಿ ಬರ್ತಿದ್ರು. ಸೆಪ್ಟೆಂಬರ್ ಇಂದನೇ ಪ್ರೋಸೆಸ್ ಶುರುವಾಗಿದೆ. ಚುನಾವಣಾ ಕಮಿಷನ್ ಒಂದು ಡಿಕ್ಲರೇಷನ್ ಕೊಡ್ಬೋದಿತ್ತಲ್ಲ, ಅನೌನ್ಸ್ಮೆಂಟ್ ಮಾಡಿಸ್ಬೋದಾಗಿತ್ತಲ್ಲ, ಟಿವಿಗಳಲ್ಲಿ ಮತ್ತು ಬೇರೆ ಬೇರೆ ವಿಧಾನಗಳ ಮೂಲಕ ಜನಕ್ಕೆ ಹೇಳ್ಬೋದಾಗಿತ್ತಲ್ಲ, ಇನ್ನೇನು ಎನಿಮರೇಷನ್ ಶುರುವಾಗತ್ತೆ ಜೂನ್ ತಿಂಗಳ ಹೊತ್ತಿಗೆ, ಹಾಗಾಗಿ ಮನೆಗಳನ್ನು ಶಿಫ್ಟ್ ಮಾಡದಂತವ್ರು ಫಾರಂ 8 ಅನ್ನ ಕೊಟ್ಟು ನಿಮ್ಮ ವಿಳಾಸ ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂತಹ ಎಜುಕೇಟಿವ್ ಪ್ರೋಗ್ರಾಮ್ ಅನ್ನ ಮಾಡ್ಬೋದಾಗಿತ್ತಲ್ಲ. ಅಥವಾ ನಿಮ್ಮ ವೋಟು 2 ಕಡೆ ಇದೆ ಅಂತಂದ್ರೆ ಯಾವ ಕಡೆ ಉಳಿಸ್ಕೋತೀರಿ ಅಂತ ತೀರ್ಮಾನ ಮಾಡ್ಕೊಂಡು ಅಲ್ಲಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದ್ರೆ ಒಂದು ಎಜುಕೇಶನ್ ಅಂತ ಅನ್ನುವುದ್ರ ಬಗ್ಗೆ ಗಮನ ಕೊಡದೇನೆ ಈಗ ಪನಿಷ್ಮೆಂಟಿಗೆ ಹೊರಟಿರೋದು ಇದೆಯಲ್ಲ, ಇದು ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಭಾರತದಂತಹ ಸಂದರ್ಭದಲ್ಲಿ ಸರಿಯಾದ ಕ್ರಮ ಅಲ್ಲ. ಮತ್ತೆ ಹೇಳೋಣವಂತೆ, ಅವಧಿಯನ್ನ ವಿಸ್ತರಣೆ ಮಾಡಿದೆಯಲ್ಲ, ಇನ್ನೊಂದಿಷ್ಟು ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕೆ ಕೇಳ್ಬಿಟ್ಟು ಈಗಾಗಲೇ 80 ಲಕ್ಷ ಮತದಾರರ ವಿವರ ಇಲ್ಲ ಅನ್ನುವಂತಹ ಸ್ಥಿತಿ ಇದ್ರೆ ಅದು 1-2 ಕೋಟಿಯನ್ನ ದಾಟಿದ್ರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಅಂಥದ್ದೊಂದು ಸ್ಥಿತಿಯನ್ನ ನಿರ್ಮಾಣ ಮಾಡದೇನೆ ಎಲೆಕ್ಷನ್ ಕಮಿಷನ್ನು ಇನ್ನೊಂದಿಷ್ಟು ಸಾವಧಾನದಿಂದ ಮತ್ತು ಇನ್ನೊಂದಿಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಎಚ್ಚರದ ನಡೆಯ ಮೂಲಕ ಯಾರೊಬ್ಬರು ಅರ್ಹ ಮತದಾರರ ಪಟ್ಟಿಯಿಂದ ಹೊರಗುಳಿದೇ ಇರುವಂತಹ ಕ್ರಮವನ್ನ ಕೈಗೊಳ್ಳೋದು ಪ್ರಜಾಪ್ರಭುತ್ವದ ಜನಪ್ರಾತಿನಿಧ್ಯ ಕಾಯ್ದೆಯ ಅಡಿಯಲ್ಲಿ ಕರ್ತವ್ಯ ಅಂತ ಹೇಳೋದಕ್ಕೆ ಜನಶಕ್ತಿ ಮೀಡಿಯಾ ಬಯಸುತ್ತೆ. ಇದಾಗಿತ್ತು ನಿಮ್ ಜೊತೆ ಹಂಚ್ಕೋಬೇಕಾಗಿರೋ ಅಂಥದ್ದು. ದಯವಿಟ್ಟು ಇದು ನಮ್ಮ ಮೇಲೆ ಹೇರಿರುವಂತಹ ಒಂದು ಒತ್ತಡದ ಕ್ರಮ, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮೂಲಕ ಮಾಡಿಸ್ತಾ ಇರುವಂತಹ ಕ್ರಮ. ಹಾಗಾಗಿ ನಮಗೆ ಇಷ್ಟ ಇದೆಯೋ ಇಷ್ಟ ಇಲ್ಲವೋ ನಾವು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಉಳಿಸ್ಕೋಬೇಕು. ಹಾಗಾಗಿ 11+1 12 ಡಾಕ್ಯುಮೆಂಟ್ಗಳಲ್ಲಿ ಯಾವುದಾದರೂ ಡಾಕ್ಯುಮೆಂಟನ್ನು, ಈಗ ಕರ್ನಾಟಕ ಸರ್ಕಾರ ಕ್ಯಾಟ್ ಸರ್ಟಿಫಿಕೇಟ್ ಅನ್ನ ಆಲ್ರೆಡಿ ಎನ್ರೋಲ್ ಆದಂಥವರಿಗೆ, ಎನ್ರೋಲ್ ಅಂತಂದ್ರೆ ಕ್ಯಾಟ್ ಸರ್ಟಿಫಿಕೇಟ್ ಈಗಾಗಲೇ ತಗೊಂಡವರಿಗೆ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಥವಾ ಡೌನ್ಲೋಡ್ ಮಾಡ್ಕೋಬಹುದು ಹೇಳಿದ್ದಾರೆ. ಶಾಶ್ವತ ನಿವಾಸ ಪತ್ರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂಥವುಗಳನ್ನ ತೆಗೆದುಕೊಳ್ಳೋದಕ್ಕೆ ಬೇಕಾದಂತಹ ಕ್ರಮಕ್ಕೆ ಜನ ನಿರ್ಲಕ್ಷ್ಯ ಮಾಡದೆ ಮುಂದಾಗಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಗಿಸುವ ಮುನ್ನ ಎಂದಿನಂತೆ ಜನಶಕ್ತಿ ಮೀಡಿಯಾದ ಸಬ್ಸ್ಕ್ರೈಬರ್ಸ್ ನೀವಿನ್ನೂ ಆಗದೇ ಇದ್ರೆ ಪಕ್ಕದ ಬೆಲ್ ಐಕಾನ್ ಒತ್ತಿ ನೀವು ಸಬ್ಸ್ಕ್ರೈಬರ್ಸ್ ಆಗ್ತೀರಿ. ಮತ್ತು ಇಂತಹ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಹಂಚಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ನಮಸ್ಕಾರ.